ಒಬ್ಬ MLA ಆದವನು ಗೌರವ ಹುಟ್ಕೋಬೇಕು. 7 ವರ್ಷ ಆಗಿದೆ. ಮೊದಲನೇಗೆ ಮಾಲೂರು ಜನತೆಗೆ ನನ್ನ ಮುಖಂಡರಿಗೆಲ್ಲ ನಾನು ಪರ್ಮಿಷನ್ ಕೇಳಿ ಮಾತಾಡ್ತಾ ಇದ್ದೀನಿ. 7 ವರ್ಷ ಅವನ ಹೆಸರು ಕೂಡ ಎತ್ತು ಮಾತಾಡಿದ. ನಂಜೇಗೌಡನ ಹೆಸರು ನಾನು ಅವನ ಹೆಸರು ಕೂಡ ಎತ್ತಿರ್ಲಿಲ್ಲ. ಅವನು ಏಕವಚನದಲ್ಲಿ ಮಾತಾಡ್ಸಿರ್ಲಿಲ್ಲ. ಅವನ ಹೆಸರು ಕೂಡ ಎತ್ತಿರ್ಲಿಲ್ಲ. ಇವನು ಬಂದು ನಮ್ಮನ್ನ ಏಕವಚನದಲ್ಲಿ ಮಾತಾಡ್ತಾನ. ಯಾಕಲ್ಲೇ ಕೊಬ್ಬ ನಿನ್ಗೆ ನಂಜೇಗೌಡ ಗೌರವ ನಿನ್ಗೋಗೋದು, ಗೌರವ ನಿನಗೋಗೋದು. MLA ಆಗಿರೋ ನೀನು, ನಾವ್ MLA ಎಲ್ಲ ವಯಸ್ಸಲ್ಲಿ ಬೇರೆ ಚಿಕ್ಕವ್ರು. ನಾವು ಬಂದಿ ಏಕವಚನದಲ್ಲಿ ಅವನು ಇವನು ನಮ್ಮ ವಂಶ ನಮ್ಮ ಅಂತನ ಮಾತಾಡ್ತೀಯಾ? ನಿಂದ ಏನಂತ ಗೊತ್ತಾನಲ್ಲೇ? ನೀನ್ ಮಾಡಿರೋದು MLA ಮಾಡಿದ್ ಏನಕ್ಕೆ? ಜನ ಮಾಲೂರ್ ಜನ ಮಾಲೂರ್ಗೋಸ್ಕರ ಓಟ್ ಮಾಡಿದ್ದಿನ ನೀನು ಬರೀ 600 ಓಟು. ಮಾಲೂರು ಅಭಿವೃದ್ಧಿ ಅಂತ ಹೇಳಿ ಯೋಚನೆ ಮಾಡಿದ್ರೆ ನಿನ್ಗೆ 600 ಓಟ್ ಮೇಲೆ ಜಾಸ್ತಿ ಬಿಡಲ್ಲ. ದುರಂಕಾರವಾಗಿ ನಾನು ನಿಮ್ ತಂಟೆ ಬಂದಿನ ಕೋರ್ಟ್ ಕೇಸ್ ಹಾಕಿದ್ದೆ ತಪ್ಪು. ಇವನಿಗೆ ಜೋರಾಗಿ ಮಾತಾಡೋದು. ಅವರೇ ಹುಚ್ಚಂತೆ, ನಾವು ನಮ್ಗೆ ಹುಚ್ಚಿರ್ತದಂತೆ. ನಿನಗ್ ಹುಚ್ಚಿರ್ದಿರೋದಲ್ಲೇ, ನಿನಗ್ ಹುಚ್ಚಿರೋದು ನಂಜೇಗೌಡ. ನಮ್ಮ ಕಾರ್ಯಕರ್ತರಿಗೆ ಹುಚ್ಚದಂತ ಕರೆಕ್ಟ್. ನಮ್ಮ ಕಾರ್ಯಕರ್ತರಿಗೆ ನಾನೇ ಪವನ್ ಕಲ್ಯಾಣ ನಮ್ಮ ಹುಡುಗರಿಗೆ ನೋವನ ಈ ತರ ಮಾತಾಡ್ಬೇಕಂತ ನೀನ್ ಹೇಳ್ತಾ ಇರೋದು. ನೀನ್ MLA ಮಾಡಿ ಏನ್ ಮಾಡಿದ್ದೆ ನೀನು? ಮಾಲೂರು ನಮ್ಮ ಮಾಲೂರು ಸುಳ್ಳು ಹೇಳ್ಕೊಂಡು ದುಡ್ಡು ಮಾಡಕ್ಕೆ ಬಂದಿರೋದು ನೀನು MLA ಆಗಿ. ಅಧಿಕ ಏನು ರಾಜಕೀಯಕ್ಕೆ ನೀನು ಮಾಲೂರು ಬೈ ಒಂದಿನ ಯೋಚನೆ ಮಾಡಿದವನಲ್ಲ. ಮಾಲೂರು ಜನ ನಮ್ಮ ಮಾಲೂರು, ನಾನು ಲೋಕಲ್ ಅಂತೀಯ. ಡೈರಿಗೆ ಕೆಲ್ಸಕ್ಕೆ ಸೇರ್ಸಕ್ಕೆ ಮಾಲೂರು ಅವ್ರ ಕಾಸು ತಗೊಂಡ್ ಮಾಡ್ತೀನಿ ನೀನು. ಇದ ಮಾಲೂರು ಕೊಟ್ಟಿರೋದು ನೀನು? ಕಾಸುಗಳು ವಸೂಲಿ ಮಾಡಿ ಆ ಓಲ್ಡ್ ಅಲ್ಲಿ ಕೆಲಸ ಕೊಡ್ಸಕ್ಕೆ ಮಕ್ಕಳನ್ನ ಬಿಡ್ತೀಯ ವಸೂಲಿ ಮಾಡಕ್ಕೆ. ಮಾಲೂರು ಅವ್ರಿಗೆ ಮಾಡ್ತಾ ಇರೋದು ನೀನು. ಆ PDOಗಳ ಹತ್ರ ಎಲ್ಲ ವಸೂಲಿ ಮಾಡಿ ಇಡೀ ಪಂಚಾಯತಿ ಸಿಸ್ಟಮ್ ಹಾಳು ಮಾಡಿ ಇಕ್ಕಿದ್ಯಾ. ಅವ್ರು ಬಂದು ಜನಗಳನ್ನ ವಸೂಲಿ ಮಾಡ್ತಾರೆ. ಸಬ್ ರಿಜಿಸ್ಟರ್ ಹತ್ರ ದುಡ್ಡು ಇಸ್ಕಂತೀಯ, ಅವ್ರು ನಮಗ್ ಬಂದು ಹಿಡಿತಾರೆ ಜನಗಳಿಗೆ. ತಾಲೂಕ್ ಆಫೀಸ್ ಏನ್ ಮಾಡಿ ಇಕ್ಕಿದ್ಯಾ ಗೊತ್ತಾನೆ ನೀನ್? ನಂಜೇಗೌಡ ಈಗ ಮಾತಾಡ್ಬೇಕಲ್ಲ ನಿನ್ಗೆ? ಖುಷಿ ಕಿಕ್ ನಿನ್ಗೆ. ಒಬ್ರು ನ್ಯಾರ ಹೋಗ್ಬಿಟ್ಟು ಮಾತಾಡ್ಸ್ಬಿಟ್ಟು ರಾತ್ರಿ ಮಲಗ್ಬಿಡೋದು ಉತ್ತರ ಕುಮಾರ್ ಮಲಗ್ದಂಗೆ. ಇವಾಗ ಮಲಗಪ್ಪ, ಕಿಕ್ ಕೊಡ್ತೀನಿ. ದಿನಾ ಹಿಂಗೆ ಮಾತಾಡ್ಸ್ಕ. 224 ಜನ MLAಗಳವ್ರೆ. ಅವ್ರೆಲ್ಲ ನಂಬರ್ ತಗೊಂಡು ನಾನ್ ಮಾತಾಡೋದೆಲ್ಲ ಅವ್ರಿಗೆ ಬಿಡ್ತಾ ಇರ್ತೀನಿ. ನೀನ್ ಕೇಳಿಸ್ಕ. ಆಗ್ಬೋದಾ? ಲೈವ್ ಬಿಡ್ರಪ್ಪ. ಲೈವ್ ಆಗ ಒಂದು ದಿನ ನಾನು ಸೋಷಿಯಲ್ ಮೀಡಿಯಾ ಬರೋನಲ್ಲ. ಲೈವ್ ಬಿಡ್ರಿ ದಿನ ಹೇಳ್ತೀನಿ. ಒಂದು ಶೇವಿಂಗ್ ಬ್ಲೇಡ್ ತಗೊಂಡ್ಬಿಡು, ಬೋಡಿಸ್ಕೊಂಡು ಜಾಗನ ಅಲ್ಲೇ ಬಿಟ್ಬಿಡ. ಇದು ನಿನ್ ಕೆಲಸ. ಒಂದು ದಿನ ಮಾಲೂರ್ ಬಗ್ಗೆ ಯೋಚನೆ ಮಾಡಿಲ್ಲ ನೀನ್. ಲೈ ಒಂದು ದಿನ ಗೌರವ ಕೊಟ್ಟಷ್ಟು ಉಬ್ತೀಯ. ದುರಂಕಾರನ ಏನ್ ಮಾಡ್ತೇನೆ ನೀನು? ಅದ್ ಯಾರ ಹೊಸ ಸರ್ಕಲ್ ಇನ್ಸ್ಪೆಕ್ಟರ್ ಅಂತಂದು ಕೇಸ್ಗಳು ಹಾಕ್ಸ್ತಿಯಂತೆ. ಹಾಕ್ಸು. ನೀವ್ ಅಪ್ಪನ್ ಕೊಟ್ಟಿದ್ರೆ ಯಾರ್ಯಾರಿಗೆ ಹಾಕ್ಸ್ತಿ ಕೇಸ್. ಇಲ್ಲಿ ಒಬ್ಬ ಕಾರ್ಯಕರ್ತನ್ ಬಿಟ್ರೆ ಅಮಿತ್ ಶಾ ತನಕ ಹೋಗ್ತದೆ. ಹುಷಾರ್. ನೀನೇನೋ ದುಡ್ಡು ಕೇಸ್ ಹಾಕ್ಬಿಟ್ರೆ ಅಷ್ಟೇ ಪ್ರೈವೇಟ್ ಕೇಸ್ಗಳು ಅವ್ರ ಮೇಲೆ ಬೀಳ್ತದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ನೀನ್ ಮಾಡೋ ಅಲ್ಕಾ ಕೆಲ್ಸಕ್ಕೆ ಉಪಯೋಗಿಸ್ಕೊತಾ ಇದ್ಯಾ? ಅಡ್ಡ ಶೆಲ್ಟ್ರು. ಇವತ್ತೇ ಹೋಗ್ತೀರಿ SP ಅವ್ರ ಹತ್ರ ಮಾತಾಡ್ತೀರಿ, IG ಹತ್ರ ಮಾತಾಡ್ತೀರಿ. ನೀನ್ MLA ಆಗಕ್ಕೆ ಒಂದು ದಿನ ಕೂಡ ನಾಯಕಿಲ್ಲ. ಅದೇನೋ ಹಣೆ ಬರ ಮಾಡಿಬಿಟ್ಟವ್ರ MLA ಜನಗಳು. ನಾವು ಅವ್ರ ಬಗ್ಗೆನೂ ಮಾತಾಡಂಗಿಲ್ಲ. ಆ ಮಟ್ಟಕ್ಕೆ ತಂದಿಟ್ಟಿದ್ದೀವಿ. ಮಾತ್ರ ನಮ್ಮ ಒಂದು ದಿನ 7 ವರ್ಷ ಆಗಿದೆ. ಅವನು ಖುಷಿ ಹಾಕ್ಬಿಟ್ಟೆ ಎತ್ತಿಲ್ಲ ನಾವು. ನನ್ನ MLA ನೀನ್ ಮಾಡಿದ್ಯಾ? ನನ್ನನ್ನು ನೀನ್ ಕರ್ಕೊಂಬಂದ. ನೀನು ಮೂತಿಗಷ್ಟು ಕೊನೆಗೆ ಬಂದು ಸೇರ್ಕೊಂಡು ಆ ಶೆಟ್ರ್ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಕೊನೆ ತನಕ ಎಲೆಕ್ಷನ್ ಮಾಡ್ಲಿಲ್ಲ ಅವನು. ನಮಗೆ ಹೂನಾರಕ್ಕೂ ಪಟಾಕಿಗೆ ದುಡ್ಡಿಗೆ ಬಂದ ನೀನು. ಎಲ್ಲ ನಮ್ಮ ಕ್ಷೇತ್ರದಲ್ಲಿ ರಾಮಕೃಷ್ಣಣ್ಣ ಆಗ್ಬೋದು, ಬನ್ನಳ್ಳಿ ಮುನ್ಷೇಮಗೌಡ್ರು, ಇವರೆಲ್ಲ ಹಿರಿಯರೇ ಸಾಕ್ಷಿ. ಅವ್ರ ಕೈಲಿ ಹೇಳಿ ಕಳ್ಸಾನೆ. ಏನಕ್ಕೆ ಹೂನಾರಕ್ಕೂ ಪಟಾಕಿ ನೀನ್ ನನ್ನ MLA ಮಾಡ್ತೀಯ? ಜಿಲ್ಲಾ ಪಂಚಾಯತ್ ಸೋತಿ 4 ದಿನ ಗೇಟ್ ಬ್ಯಾಗ್ ಹಾಕಿ ಬರ್ತಾ ಇದೆಯಾ? 6 ತಿಂಗಳು ಕೃಷಿಗಳು ಮುಚ್ಚಾಗಿದ್ದು ಮರ್ತಾ ಇದೆಯಾ? ದ್ವೇಷ ಬೇಡ ಅಂತ ಸುಮ್ಮನೆ ಇದ್ರೆ ಉಪ್ಕಂಡು ಏನೋ ಕೇಸುಗಳು ಹಚ್ಬಿಡ್ತಂತೆ ಎಲ್ಲಾರ ಮೇಲೆ. ಅವನು ಕಿರಣ್ ಮೇಲೆ, ಯುವ ಮೋರ್ಚಾ ಅಧ್ಯಕ್ಷನವನು ಹುಷಾರು ತಿಳ್ಕ. ಅವನ ಮೇಲೆ ಸುಳ್ಳು ಕೇಸ್ ಹಾಕ್ಸ್ತೀಯ ನೀನು. ನಿನ್ ಮಗನ ಕೈಲಿ ಮೆಸೇಜ್ಗಳು ಮಾಡಿಸ್ತೀಯಾ? ಮಾಡಿಸು. ಇವತ್ತೇ ಅಮಿತ್ ಶಾ ಅವ್ರು ಬರೀತೀವಿ. ನಿನ್ ಕೈಲಾಗಿ ನೀನ್ ಮಾಡು, ನಮ್ ಕೈಲಾಗಿ ನಾ ಮಾಡ್ತೀವಿ. ಎಷ್ಟು ದಿನ ಸುಮ್ಮನೆ ಇರೋದು? ನೀನ್ ಮಾಡ್ತಾರ ಅಲ್ಕಾ ಕೆಲಸ ಒಂದೊಂದಲ್ಲ. ಇಡೀ ಮಾಲೂರ್ನ ಹಾಳು ಮಾಡಿಕ್ಕಿದ್ಯಾ. ಮಾಲೂರಲ್ಲಿ ತಲೆ ಬಗ್ಗಿಸ್ಕೊಂಡು ಹೋಗ್ಬೇಕು. ಮಾಲೂರು ಅಂದ್ರೆ ಕರ್ನಾಟಕ ಕರಪ್ಷನ್ ಎದು ದೇಶಕ್ಕೆ. ಕರ್ನಾಟಕದಲ್ಲಿ ಫಸ್ಟ್ ಮಾಲೂರು. ನೀನು ಅದೇನ